ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅನುಷಾ ಶೆಟ್ಟಿ, ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹರಪನಹಳ್ಳಿ. ನಿಮಗೆ ಪದೇ ಪದೇ ಕುತ್ತಿಗೆ ನೋವು ಕಾಣಿಸ್ತಾ ಇದೆನಾ? ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕಡಿಮೆ ಆಗ್ತಾ ಇಲ್ವಾ? ಹಾಗಾದರೆ ಅದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿರಬಹುದು. ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂದರೆ ನಿಮ್ಮ ಕುತ್ತಿಗೆ ಭಾಗದಲ್ಲಿರುವ ಮೂಳೆಗಳ ನಡುವೆ ಅಂತರ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವು ಎರಡು ಮೂಳೆಗಳಂತ ತಿಳ್ಕೊಳ್ಳೋಣ. ಇದರಲ್ಲಿ ಕಂಪ್ರೆಷನ್ ಆದಾಗ ಇಲ್ಲಿ ನರ್ವ್ ಏನು ಪಾಸ್ ಆಗ್ತಾ ಇರುತ್ತಲ್ಲ ಅದು ಕೂಡ ಕಂಪ್ರೆಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಕೈ ಭಾಗದಲ್ಲಿ ಆ ನರ್ವ್ ಹೋಗ್ತಾ ಇದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಲ್ಲ. ಅದರಿಂದ ಏನಾಗುತ್ತೆ, ನಿಮ್ಮ ಕುತ್ತಿಗೆ ನೋವು, ಅದರಿಂದ ಕುತ್ತಿಗೆ ನೋವಾದರೂ ಬರ್ತಿರ್ಬೋದು, ಇಲ್ಲ ಕೈಗೆ ಸೆಳೆತ ಆದರೂ ಆಗ್ತಿರ್ಬೋದು, ಜುಮ್ ಅನ್ನೋ ಫೀಲಿಂಗ್ ಬರ್ತಿರ್ಬೋದು. ಈ ಎಲ್ಲ ಸಿಂಪ್ಟಮ್ಸ್ನ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಕಂಡೀಷನಲ್ಲಿ ನೋಡ್ತೇವೆ. ನಿಮಗೆ ಈ ಸಿಂಪ್ಟಮ್ಸ್ ಕಾಣಿಸಿದಾಗ ನೀವೇನು ಮಾಡ್ತೀರಾ? ಅಫ್ಕೋರ್ಸ್ ಟ್ಯಾಬ್ಲೆಟ್ಸ್ ತಗೋತೀರಾ. ಅದರಿಂದ ಏನಾಗುತ್ತೆ, ಆ ಟೈಮ್ಗೆ ಮಾತ್ರ ನಿಮಗೆ ಪೇನ್ ರಿಲೀಫ್ ಆದಂಗೆ ಆಗುತ್ತೆ, ಬಟ್ ಸಂಪೂರ್ಣವಾಗಿ ನಿಮಗೆ ಕ್ಯೂರ್ ಆಗಿರೋದಿಲ್ಲ. ಅದಕ್ಕೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಸರ್ವೈಕಲ್ ಟ್ರಾಕ್ಷನ್ ಅನ್ನೋ ಟ್ರೀಟ್ಮೆಂಟ್ನ ಕೊಡ್ತೇವೆ. ಅದನ್ನು ಯಾವ ರೀತಿ ಕೊಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇದು ಸರ್ವೈಕಲ್ ಬೆಲ್ಟ್ ಅಂತ. ಇದನ್ನು ಹಿಂಭಾಗದ ಕುತ್ತಿಗೆ ಮತ್ತು ಚಿನ್ಗೆ ಸಪೋರ್ಟ್ ಆಗಿ ಕೊಟ್ಟಿರ್ತೇವೆ. ಇದನ್ನು ಇನ್ಸ್ಟ್ರೂಮೆಂಟ್ಗೆ ಕನೆಕ್ಟ್ ಮಾಡಿರ್ತೇವೆ. ಇದರಿಂದ ಏನಾಗುತ್ತೆ, ಪುಲ್ ಮಾಡಿದಾಗ ನಿಮ್ಮದು ಹಿಂಭಾಗದ ಕುತ್ತಿಗೆಯಲ್ಲಿ ಎರಡು ವರ್ಟಿಬ್ರಾ ನಡುವೆ ಏನು ನರ್ವ್ ರೂಟ್ ಕಂಪ್ರೆಸ್ ಆಗಿರುತ್ತಲ್ಲ ಅದು ರಿಲೀವ್ ಆಗಿ ಪೇನ್ ಸಂಪೂರ್ಣವಾಗಿ ರಿಲೀಫ್ ಆಗುತ್ತೆ. ಈ ಸರ್ವೈಕಲ್ ಟ್ರಾಕ್ಷನ್ನ 1 ತಿಂಗಳಲ್ಲಿ 10 ದಿನ 10 ರಿಂದ 15 ನಿಮಿಷ ತಗೊಳ್ಬೇಕು. ಇದೇ ತರಹ 3 ಸೆಷನ್ನ ಕಂಟಿನ್ಯೂ ಆಗಿ ತಗೊಳ್ಳೋದ್ರಿಂದ ನಿಮ್ಮ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅನ್ನೋ ಕಂಡೀಷನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಮತ್ತು ರಿಅಕರೆನ್ಸ್ ಆಗೋದಿಲ್ಲ, ಅಂದರೆ ಪುನಃ ಬರೋದಿಲ್ಲ. ನಿಮಗೂ ಇದೇ ತರಹದ ಕುತ್ತಿಗೆ ನೋವು ಅಥವಾ ಕೈ ನೋವು ಇದ್ದರೆ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ. ಹಾಗೂ ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.